ಶ್ರೀ ವಾರಾಹಿ ನವರಾತ್ರಿ ಅಥವಾ ಗುಪ್ತ ನವರಾತ್ರಿಯ ಕತೆ. ಶ್ರೀ ವಾರಾಹಿ ನವರಾತ್ರಿ ಮಾಸಗಳಲ್ಲಿ ಆಷಾಢ ಮಾಸ ವಸ್ತು ವ್ಯವಹಾರಗಳಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಗಳಿಗೆ ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ಪ್ರಾರಂಭವಾಗುವ ಹೆಚ್ಚಿನ ಕಾರ್ಯಗಳು ದೊಡ್ಡ ಅಡೆತಡೆಗಳನ್ನು ಎದುರಿಸುತ್ತವೆ ಮತ್ತು ಕೆಲವು ಅಂತಿಮವಾಗಿ ವಿಫಲವಾಗಬಹುದು ಎಂಬುದು ನಂಬಿಕೆ. ಈ ಕಾರಣದಿಂದಲೇ ಕೆಲವು ಧಾರ್ಮಿಕ ವಿಷಯಗಳು ಮುಂದೂಡಲ್ಪಡುತ್ತವೆ ಮತ್ತು ಈ ತಿಂಗಳಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ನಡೆಸಲಾಗುವುದಿಲ್ಲ. ಆಷಾಢ ನವರಾತ್ರಿಯನ್ನು ಆಧ್ಯಾತ್ಮಿಕ ಅನ್ವೇಷಣೆ ಮತ್ತು ಪ್ರಗತಿಗೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಈ ಚಾಂದ್ರಮಾಸದ 2ನೇ ಭಾಗವು ಬೆಳೆಯುತ್ತಿರುವ ಚಂದ್ರನ ಮೊದಲ ದಿನ ರಹಸ್ಯ ನವರಾತ್ರಿಯ ಮೊದಲ ದಿನವನ್ನು ಸೂಚಿಸುತ್ತದೆ ಅಥವಾ ಶ್ರೀ ವಾರಾಹಿ, ಶ್ರೀ ದುರ್ಗಾ ಮತ್ತು ಶ್ರೀ ಲಲಿತೆಯ 9 ರಾತ್ರಿಗಳು ಆಂತರಿಕ ಮತ್ತು ಬಾಹ್ಯ ಶತ್ರುಗಳ ನಾಶಕ್ಕಾಗಿ ಎಂಬುದಾಗಿದೆ. ನವರಾತ್ರಿ ಅಂದರೆ ಶ್ರೀ ದುರ್ಗಾ, ಶ್ರೀ ವಾರಾಹಿ, ಶ್ರೀ ಲಲಿತಾ, ತ್ರಿಪುರ ಸುಂದರಿ ಮುಂತಾದ ವಿವಿಧ ರೂಪಗಳಲ್ಲಿ ತಾಯಿ ಶಕ್ತಿಯ ಆಶೀರ್ವಾದವನ್ನು ಪಡೆಯಲು ಶಕ್ತರಿಗೆ ಶಕ್ತಿಯ ರೂಪದಲ್ಲಿ ದೈವಿಕ ತಾಯಿಯನ್ನು ಪೂಜಿಸುವ ನವರಾತ್ರಿ ಅಥವಾ ದೇವಿಯ 9 ರಾತ್ರಿಗಳು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಕೆಲವರು ಶಾಕಾಂಬರಿ, ಶ್ರೀ ಚಾಮುಂಡ ಇತ್ಯಾದಿ ನವರಾತ್ರಿಯ ಪ್ರತಿದಿನ ದುರ್ಗೆಯ 9 ರೂಪಗಳನ್ನು ನವದುರ್ಗಾ ಎಂದು ಪೂಜಿಸುತ್ತಾರೆ. ಗುಪ್ತ ನವರಾತ್ರಿ ಒಂದು ವರ್ಷದಲ್ಲಿ 5 ನವರಾತ್ರಿಗಳನ್ನು ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ. ಕೆಲವರು 4 ಎಂದು ಹೇಳುತ್ತಾರೆ. ಅವುಗಳಲ್ಲಿ ಶರದ್ ನವರಾತ್ರಿ ಮತ್ತು ಮಾಘ ನವರಾತ್ರಿಗಳು ಜನಪ್ರಿಯವಾಗಿವೆ ಮತ್ತು ಉಳಿದ 3 ರಹಸ್ಯವಾಗಿ ಪರಿಗಣಿಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಮುಂದುವರಿದ ಆಧ್ಯಾತ್ಮಿಕ ಸಾಧಕರು ಆಚರಿಸುತ್ತಾರೆ. ಶರನ್ನವರಾತ್ರಿ ಇದು ನವರಾತ್ರಿಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಇದು ದಸರಾ ಮತ್ತು ದುರ್ಗಾ ಪೂಜೆಗೆ ಸಮಾನಾರ್ಥಕವಾಗಿದೆ. ವಸಂತ ನವರಾತ್ರಿ ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದ ಸಮಯದಲ್ಲಿ ಆಚರಿಸಲಾಗುತ್ತದೆ. ಈ ನವರಾತ್ರಿಯ ಆರಂಭವು ಹಿಂದೂ ಪೌರಾಣಿಕ ಸಂವತ್ಸರದ ರೀತಿಯಲ್ಲಿ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಈ ನವರಾತ್ರಿಯಲ್ಲಿ ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ. ಹಾಗೆ ಆಷಾಢ ನವರಾತ್ರಿ ಇದು ಗುಪ್ತ, ಗಾಯತ್ರಿ ಅಥವಾ ಶಾಕಾಂಬರಿ ನವರಾತ್ರಿ ಎಂದು ಕರೆಯಲ್ಪಡುವ ಆಷಾಢ ನವರಾತ್ರಿಯನ್ನು ಆಷಾಢ ಮಾಸದಲ್ಲಿ ಆಚರಿಸಲಾಗುತ್ತದೆ ಮತ್ತು ಹೆಚ್ಚಾಗಿ ಶಾಕ್ತರು ಮಾತ್ರ ಆಚರಿಸುತ್ತಾರೆ. ಪೌಷ ನವರಾತ್ರಿ ಪೌಷ ನವರಾತ್ರಿಯು ಪೌಷ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುವ ಮತ್ತೊಂದು ಗುಪ್ತ ನವರಾತ್ರಿಯಾಗಿದೆ. ಮಾಘ ನವರಾತ್ರಿ ಈ ನವರಾತ್ರಿ ಕೂಡ ಒಂದು ರೀತಿಯ ಗುಪ್ತ ನವರಾತ್ರಿ. ಈ ನವರಾತ್ರಿಯಲ್ಲಿ ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಆಧ್ಯಾತ್ಮಿಕ ಪಥದಲ್ಲಿ ನೋಡೋದಾದರೆ ಮುನ್ನಡೆಯಲು ಒಬ್ಬರು ಹೆಚ್ಚಿನ ಮಟ್ಟದ ಏಕಾಗ್ರತೆ ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆಯಬೇಕು. ಮನಸ್ಸನ್ನು ಮುಚ್ಚುವ ಆಲೋಚನೆಗಳು ಸಾಮಾನ್ಯವಾಗಿ ನಮ್ಮ ಆಸೆಗಳಿಗೆ ಮತ್ತು ನಾವು ದಿನಂಪ್ರತಿ ಎದುರಿಸುವ ತೊಂದರೆಗಳಿಗೆ ಸಂಬಂಧಿಸಿವೆ. ನಮ್ಮ ಅಹಂಕಾರ, ಹೆಮ್ಮೆ, ಕೋಪ, ಅಸೂಯೆ, ಮೊಂಡುತನ, ಕಾಮ, ಇಷ್ಟ ಮತ್ತು ಇಷ್ಟವಿಲ್ಲದಿರುವಿಕೆ ಇತ್ಯಾದಿಗಳನ್ನು ಒಳಗೊಂಡಿರುವ ನಮ್ಮ ಅಂತರ್ಗತ ಸ್ವಭಾವವು ನಮ್ಮ ಸಂಪತ್ತು, ಆರೋಗ್ಯ, ಕುಟುಂಬ ಮತ್ತು ಆಸೆಗಳನ್ನು ನಮ್ಮ ಆಲೋಚನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಹೀಗೆ ಮನಸ್ಸನ್ನು ನಿಯಂತ್ರಿಸುತ್ತದೆ. ಮನಸ್ಸನ್ನು ಮೌನಗೊಳಿಸಲು ನಾವು ಆಲೋಚನೆಗಳನ್ನು ಮೌನಗೊಳಿಸಬೇಕು. ಆಲೋಚನೆಗಳನ್ನು ಮೌನಗೊಳಿಸುವುದು ಕಷ್ಟ.
ವಿಶೇಷವಾಗಿ ನಾವು ನಮ್ಮ ಭೌತಿಕ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಾಗ. ಆದ್ದರಿಂದ ಈ ಸಮಸ್ಯೆಗಳು ನಮ್ಮ ಆಂತರಿಕ ಶತ್ರುಗಳಾಗುತ್ತವೆ ಮತ್ತು ಅವುಗಳಲ್ಲಿ ಕೆಲವು ಬಾಹ್ಯ ಅಂಶಗಳಿಂದಲೂ ಪ್ರಚೋದಿಸಬಹುದು. ಸರಿಯಾದ ಕ್ರಮವು ಖಂಡಿತವಾಗಿಯೂ ನಮ್ಮನ್ನು ನಿಜವಾದ ಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರೆದೊಯ್ಯುತ್ತದೆ. ರಾಜ ಮಾತಾಂಗಿ ಎಡನಾಡಿ, ಇಡ ಹಾಗೂ ನಿಜವಾದ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಮತ್ತು ವಾರಾಹಿ ಬಲನಾಡಿ ಪಿಂಗಲನಾಡಿಯನ್ನು ಪ್ರತಿನಿಧಿಸುತ್ತದೆ. ಅದು ಆಧ್ಯಾತ್ಮಿಕ ಪ್ರಗತಿಗೆ ಕೈಗೊಳ್ಳಬೇಕಾದ ಸರಿಯಾದ ಕ್ರಮವನ್ನು ಪ್ರತಿನಿಧಿಸುತ್ತದೆ. ಕೇಂದ್ರ ಸುಷುಮ್ನ ನಾಡಿ ಅಥವಾ ಬೆನ್ನುಹುರಿಯನ್ನು ಸುತ್ತುವರೆದಿರುವ ಎರಡೂ ನಾಡಿಗಳು ಸಮತೋಲಿತವಾದಾಗ ಕುಂಡಲಿನಿಯು ಮೂಲಾಧಾರ ಅಥವಾ ಮೂಲ ಚಕ್ರದಿಂದ ಎದ್ದು ಕ್ರಮೇಣ ಕಿರೀಟ ಸಹಸ್ರಾರ ಚಕ್ರದ ಕಡೆಗೆ ಸಾಗುತ್ತದೆ. ಶ್ರೀ ವಾರಾಹಿಯ ಶಕ್ತಿಯು ಬಹಳ ಸುಪ್ತ ಮತ್ತು ಪರಿಣಾಮಕಾರಿ ಎಂದು ಪರಿಗಣಿಸಿದಾಗ ಆಷಾಢಗುಪ್ತ ನವರಾತ್ರಿಗಳನ್ನು ವಾರಾಹಿ ನವರಾತ್ರಿಗಳು ಎಂದು ಕರೆಯುತ್ತಾರೆ. ಈ 9 ರಾತ್ರಿಗಳಲ್ಲಿ ಅವಳನ್ನು ಸಮಾಧಾನಪಡಿಸುವುದು ತುಂಬ ಮಂಗಳಕರವಾಗಿದೆ ಮತ್ತು ನಮ್ಮ ಆಧ್ಯಾತ್ಮಿಕ ಮತ್ತು ಭೌತಿಕ ಬಯಕೆಗಳ ಸಾಧನೆಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಅಪಾರ ಮತ್ತು ಶಾಶ್ವತವಾದ ಸಂತೋಷವನ್ನು ನೀಡುತ್ತದೆ. ನಾನು ಹೇಳುವ ಈ ಧ್ಯಾನವನ್ನು ಪಠಣ ಮಾಡಿ ಅವಳನ್ನು ಧ್ಯಾನಿಸಬಹುದು. ಕೃಷ್ಣವರ್ಣಾತು ವಾರಾಹಿ ಮಹಿಷಸ್ಥ ಮಹೋದರಿ ವರದಾದಂಡಿನಿ ಖಡ್ಗಂ ಬಿಭ್ರತಿ ದಕ್ಷಿಣೇ ಕರೆ ಕೇಟಪಾತ್ರ ಭಯಾನ್ ವಾಮೆ ಸೂಕರಸ್ಯಾಲಸಬ್ಧುಜ. ಮತ್ತೊಮ್ಮೆ ಕೇಳೋಣ. ಕೃಷ್ಣವರ್ಣಾತು ವಾರಾಹಿ ಮಹಿಷಸ್ಥ ಮಹೋದರಿ ವರದಾದಂಡಿನಿ ಖಡ್ಗಂ ಬಿಭ್ರತಿ ದಕ್ಷಿಣೇ ಕರೆ ಕೇಟಪಾತ್ರಾಭಯಾನ್ ವಾಮೆ ಸೂಕರಸ್ಯಾಲಸಬ್ಧುಜ. ಅವಳು ವರಾಹವನ್ನು ಹೋಲುವ ಮುಖವನ್ನು ಹೊಂದಿರುವ ಕಪ್ಪನೆಯ ಮೈಬಣ್ಣವನ್ನು ಹೊಂದಿದ್ದಾಳೆ. ಎಮ್ಮೆಯ ಅಂದರೆ ಮಹಿಷನ ಮೇಲೆ ಕುಳಿತಿದ್ದಾಳೆ, ಅಂದರೆ ಮಹಿಷನ ಮೇಲೆ ಕುಳಿತಿದ್ದಾಳೆ. ಅವಳು ಗಾತ್ರದಲ್ಲಿ ಅಗಾಧ ಮತ್ತು 8 ತೋಳುಗಳನ್ನು ಹೊಂದಿದ್ದಾಳೆ. ಅವಳ ಬಲಗೈಗಳು ಕೆಳಗಿನಿಂದ ಮೇಲಕ್ಕೆ ವರಮುದ್ರೆಯನ್ನು ಪ್ರದರ್ಶಿಸುತ್ತಾಳೆ. ಎಲ್ಲ ಇಚ್ಛೆಗಳನ್ನು ನೀಡುತ್ತಾಳೆ. ಕತ್ತಿ, ದೊಡ್ಡ ಕೋಲು, ದಂಡ ಹಿಡಿದಿದ್ದಾಳೆ. ಅವಳ ಎಡಗೈಗಳಲ್ಲಿ ಕೆಳಗಿನಿಂದ ಮೇಲಕ್ಕೆ ಅವಳು ಅಭಯ ಮುದ್ರೆಯನ್ನು ಭಯವನ್ನು ಹೋಗಲಾಡಿಸುತ್ತದೆ ಮತ್ತು ರಕ್ಷಣೆ ನೀಡುತ್ತದೆ. ಗುರಾಣಿ ಮತ್ತು ನೇಗಿಲನ್ನು ಪ್ರದರ್ಶಿಸುತ್ತದೆ. ಈ ವೇದ ಮಂತ್ರಗಳನ್ನು ಸಾಧ್ಯವಾದಷ್ಟು ಪಠಿಸಬಹುದು. ಏನದು? ಓಂ ವಾರಾಹಿ ಸರ್ವತೋ ಮಾಂ ರಕ್ಷ ರಕ್ಷಾ ದುರ್ಗೆ ಹುಂ ಫಟ್ ಸ್ವಾಹಾ. ಮತ್ತೊಮ್ಮೆ ಓಂ ವಾರಾಹಿ ಸರ್ವತೋ ಮಾಂ ರಕ್ಷ ರಕ್ಷಾ ದುರ್ಗೆ ಹುಂ ಫಟ್ ಸ್ವಾಹಾ. ಓಂ ವಾರಾಹಿ ಸರ್ವತೋ ಮಾಂ ರಕ್ಷ ರಕ್ಷಾ ದುರ್ಗೆ ಹುಂ ಫಟ್ ಸ್ವಾಹಾ. ಹಾಗೆ ವಾರಾಹಿ ಅಮ್ಮನವರ ಗಾಯತ್ರಿ ಮಂತ್ರ. महिषवाहनायै च विद्महे दण्डहस्तायै च धीमहि तन्नो वाराही प्रचोदयात्. महिषवाहनायै च विद्महे दण्डहस्तायै च धीमहि तन्नो वाराही प्रचोदयात्. महिषवाहनायै च विद्महे ದಂಡಹಸ್ತಾಯೈ ಚ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಇದು ವಾರಾಹಿ ಅಮ್ಮನವರ ಗಾಯತ್ರಿ ಮಂತ್ರ. ಇಲ್ಲಿಗೆ
ಶ್ರೀ ವಾರಾಹಿ ಅಮ್ಮನವರ ನವರಾತ್ರಿಯ ಕಥೆಯು ಸಂಪೂರ್ಣವಾಯಿತು. ಎಲ್ಲರಿಗೂ ವಾರಾಹಿ ಅಮ್ಮನವರ ಕೃಪಾಕಟಾಕ್ಷ ದೊರಕಲಿ.